ಶ್ರೀ ಲೋಕೇಶ್ವರ್ ನಾಯಕ್ ಎಂರವರು ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸದಸ್ಯರು, ಭಾರತ ಸರ್ಕಾರ, ನವದೆಹಲಿ. ಈಗ ತಾನೇ ಆಗಮಿಸಿದಂಥ ಅತಿಥಿಗಳನ್ನು ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿದೆ. ಎಲ್ಲಾ ಗಣ್ಯ ಅತಿಥಿಗಳಿಗೆ ನಮ್ಮ ನಮಸ್ಕಾರಗಳು. ಅಹಂಕಾರ, ದುರಹಂಕಾರ, ಆಹಾಕಾರ, ನಕಾರಗಳು ನಮ್ಮಿಂದ ದೂರವಾಗಲಿ. ಸಹಕಾರ, ಪರೋಪಕಾರ, ಸಂಸ್ಕಾರ, ಓಂಕಾರಗಳು ಮಾನವೀಯ ಮೌಲ್ಯಗಳಾಗಲಿ. ಇಳೆಯ ಮೇಲೆ ಮಳೆ ಸುರಿಯಲಿ, ಕೆರೆಗಳಲ್ಲಿ ನೀರು ತುಂಬಲಿ, ಹಸಿರಲ್ಲಿ ಉಸಿರು ತುಂಬಲಿ. ಇಲ್ಲಿ ನೆರೆದಿರುವ ಎಲ್ಲರ ಬಾಯಲ್ಲಿ ಸಿಹಿ ಸಕ್ಕರೆ ತುಂಬಲಿ, ಎಲ್ಲರೂ ಅಕ್ಕರೆಯಿಂದ ಮಾತನಾಡುವಂತಾಗಲಿ ಎಂಬ ಆಶಯದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ದಾನಕ್ಕಿಂತ ಶ್ರೇಷ್ಠವಾದ ದಾನ ಅದು ವಿದ್ಯಾದಾನ. ಅದೊಂದು ವರದಾನ. ಜ್ಞಾನ ಸಾಗರದಲ್ಲಿ ಮಿಂದೆದ್ದವನಿಗೆ ಅದೊಂದು ಸುರಪಾನ. ಗಾನ, ಯಾನ, ಸಂವಿಧಾನ. ಜ್ಞಾನದಿಂದ ಎಲ್ಲವೂ ಲಭಿಸುತ್ತದೆ, ಸುಖಿಸುತ್ತದೆ, ಶೋಭಿಸುತ್ತದೆ, ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಡುತ್ತದೆ ಎಂಬುದಕ್ಕೆ ವೇದಿಕೆಯ ಮೇಲಿನ ಗಣ್ಯರು ಸಾಕ್ಷಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಹಲಗೂರಿನ ಶ್ರೀಯುತರು ಗಿರಿಗೌಡರವರು ಹಾಗೂ ಶ್ರೀಮತಿ ಲತಾ ಗಿರಿಗೌಡರವರ ಚಿಂತನ ಮಂಥನದೊಂದಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಿಕೊಡುವ ಉದ್ದೇಶದಿಂದ ಸ್ಥಾಪಿತವಾಗಿ 33 ವರ್ಷಗಳಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿಕೊಂಡಿದೆ. ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ಊರುಗೋಲಾಗಿ ಬಾರುಗೋಲಾಗಿ ನಿಂತಿದೆ. ನೂರಾರು ಶಿಕ್ಷಕರ ಬದುಕನ್ನು ಕಟ್ಟಿಕೊಡುತ್ತಾ ಸಾರ್ಥಕತೆಯ ಸಾಲಿನಲ್ಲಿ ನಿಂತಿದೆ. ಇದೀಗ 33ನೇ ವರ್ಷದ ಮಕ್ಕಳ ಸಾಂಸ್ಕೃತಿಕ ಸಮಾರಂಭ ನಿಮ್ಮ ಮುಂದೆ. ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದತ್ತ ನಿಮ್ಮ ಈ ಶ್ರೀ ಚರಣ, ಬ್ರಹ್ಮಾಂಡದಿಂದತ್ತ ನಿಮ್ಮ ಈ ಶ್ರೀ ಮುಕುಟ, ಅಪ್ರಮುಖ, ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗವೇ ಕೂಡಲ ಸಂಗಮಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕುವಾದಿರಯ್ಯ ಎಂಬ ಸರ್ವಜ್ಞನ ಸಾಲುಗಳನ್ನು ನೆನೆಯುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. Start the work in the name of the God. Do the work with the help of the God. Finish the work with thanks to the God. Because without God nothing is possible. ಅಂತೆಯೇ ಕಾರ್ಯಕ್ರಮಕ್ಕೆ ಮುನ್ನುಡಿಯ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಹರ್ಷವರ್ಧನ್ ಮತ್ತು ಶಾಲಿನಿರವರು.
ಧನಕ್ಕೆ ಅಧಿಪತಿ ಧನಲಕ್ಷ್ಮಿ, ವಿದ್ಯಕ್ಕೆ ಅಧಿಪತಿ ವಿದ್ಯಾಲಕ್ಷ್ಮಿ, ಸಕಲ ಕಾರ್ಯಗಳಿಗೆಲ್ಲ ಅಧಿಪತಿ ನಮ್ಮೆಲ್ಲರ ಮತಿ ಗತಿ ಶ್ರುತಿ ವಿದ್ಯಾವಾಚಸ್ಪತಿ ಶ್ರೀ ವಿದ್ಯಾಗಣಪತಿಯನ್ನು ಸ್ಮರಿಸಿದ ಹರ್ಷವರ್ಧನ್ ಮತ್ತು ಶಾಲಿನಿಯವರಿಗೆ ಧನ್ಯವಾದಗಳು. ಅತಿಥಿಗಳೇ, ಈ ಕಾರ್ಯಕ್ರಮಗಳಲ್ಲಿ ನೀವಿದ್ದರೆ ಏನಿದೆ, ನೀವಿದ್ದರೆ ಹೊಸ ಹುರುಪಿದೆ, ಗಾನದ ಬೆಳೆ ಇದೆ, ಗಗನದ ಕಳೆ ಇದೆ. ಅಂತೆಯೇ ಅತಿಥಿಗಳನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಉಮೆ ಕುಲ್ಸುಮ್ ಮತ್ತು ತೇಜಸ್ವಿನಿ ಎಚ್ ಪಿ ರವರು. The ladies and gentlemen, wishing you a very beautiful, delightful, wonderful and fabulous evening to everyone. Education is the most powerful weapons which you can use to change the world. Education breeds confidence, confidence breeds hope, hope breeds peace. The Honorable President of the program and the galaxy of intellectual, invited guests, teachers, parents and their friends are present evening to you all. I'm extremely privileged to have this opportunity to address you all at this important moment for celebrating our 33th anniversary today. It is an honor for me to deliver my welcome speech for annual function. Today, children are the future of the state as well as our country. We all are gathered here on this annual function to motivate and inspire the young minds and showcase their talents. It is an important occasion for everyone. It is because of that, apart from fact, this is the celebration highlights of our school continuous success in the area of great education. Today is the special memorable occasion on that we will remember the year ahead. I heartily welcome Mr. M. Lokeshwar Nayak sir, who is the member of Youth Empowerment and Sports Department. Give them a big round applause. We warmly welcome Gulnaz Banu ma'am, who is the president of Gram Panchayat at Halgur. Give them a big round applause. I heartily welcome Mr. Siddharaju KN sir, who is the ASI at Halaguru. Give them a big round applause. We heartily welcome A.T. Srinivas sir, who is the director of Saptagiri School. Give them a big round applause. I heartily welcome Mr. Krishna GS sir, who is the CRP of Alaguru Circle. Give them a big round applause. I heartily welcome Mr. Girigowda sir, who is the president of Saptagiri English Medium High School. Give them a big round applause. I heartily welcome Mrs. Lata ma'am, who is the principal of Saptagiri School. Give them a big round applause. I heartily welcome Mr. Raju sir, who is the social worker. Give them a big round applause. We would like to welcome all the invited parents, teachers, students, and the media reporters. Thank you, one and all. ತಾಯಿ ಇದ್ದರೆ ತವರೆಚ್ಚು, ತಂದೆ ಇದ್ದರೆ ಬಳಗ ಹೆಚ್ಚು, ಅತಿಥಿಗಳೇ ನೀವಿದ್ದರೆ ಸಂಕ್ರಾಂತಿಯ ಬೆಲ್ಲದಚ್ಚು ಎಂಬಂತೆ ಅತಿಥಿಗಳನ್ನು ಸ್ವಾಗತಿಸ ಉಮೆ ಕುಲ್ಸುಮ್ ಮತ್ತು ತೇಜಸ್ವಿನಿ ಅವರಿಗೆ ಧನ್ಯವಾದಗಳು.
ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲಿಗೆ ಅರಿವಿನ ಪ್ರಣತೆ, ಸ್ವಾರ್ಥದ ಇರುಳಿಗೆ ಪ್ರೀತಿಯ ಹಣತೆ. ಹಚ್ಚೋಣ ಬನ್ನಿ ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ, ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ. ಹಚ್ಚೋಣ ಬನ್ನಿ ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವ ಶ್ರೀ ಲೋಕೇಶ್ವರ್ ನಾಯಕ್ರವರು ಯುವ ಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸದಸ್ಯರು. ಇವರು ಉದ್ಘಾಟನೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಗಣ್ಯರೆಲ್ಲರೂ ಸಹಕರಿಸಬೇಕು. ಇದರಲ್ಲಿ ಮ್ಯಾಕ್ಸ್ ಏನಿದೆ? ಎಕ್ಸ್ಟ್ರಾ ಕ್ರಂಚಿ, ಎಕ್ಸ್ಟ್ರಾ ಚಾಕೋ ಟೇಸ್ಟ್. ಥ್ಯಾಂಕ್ ಯು ಮ್ಯಾಕ್ಸ್. ಮಂಚ್ ಮ್ಯಾಕ್ಸ್ ಇದರಲ್ಲಿ ಮ್ಯಾಕ್ಸ್ ಏನಿದೆ? ಅಜ್ಞಾನದಿಂದ ಸುಜ್ಞಾನದತ್ತ, ಸುಜ್ಞಾನದಿಂದ ವಿಜ್ಞಾನದತ್ತ ಸಾಗೋಣ. ಜ್ಞಾನದ ದೀವಿಗೆ ಹಿಡಿದು ಹೊಸ ಬೆಳಕಿನತ್ತ, ಹೊಸ ಹಾದಿಯತ್ತ ಸಾಗೋಣ ಎಂಬ ಆಶಯದ ಹಣತೆ ಹಚ್ಚಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಂತಹ ಲೋಕೇಶ್ವರ್ ನಾಯಕ್ರವರಿಂದ ಉದ್ಘಾಟನೆ ನುಡಿಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಶಾಲೆಯ ಪ್ರಾಂಶುಪಾಲರೇ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಪೋಷಕರೇ, ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರಿನಲ್ಲಿ ಸಪ್ತಗಿರಿ ಪ್ರೌಢಶಾಲೆಯ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಬಂದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಸರ್ ಹೇಳ್ತಿದ್ರು ಸುಮಾರು 30 ವರ್ಷ ಅಂತ. 30 ವರ್ಷ ಅಲ್ಲ ಸರ್, 30 ವರ್ಷ ಒಂದು ಸಂಸ್ಥೆ 30 ವರ್ಷ ನಡೆಸ್ಬೇಕಂದ್ರೆ ಸುಲಭವಾದ ಮಾತಲ್ಲ. ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ ಅದು 400 ಜನ ಸ್ಟ್ರೆಂತ್ ಇದೆ. 400 ಜನ ಸ್ಟ್ರೆಂತ್ ಈಗಿನ ಕಾಲದಲ್ಲಿ 100 ಜನ ಸ್ಟ್ರೆಂತ್ ಇದ್ರೇ ಮಕ್ಳಿಗೆ ಹ್ಯಾಂಡಲ್ ಮಾಡೋದು ಕಷ್ಟ ಇದೆ. ಅಂಥದ್ರಲ್ಲಿ 30 ವರ್ಷದಿಂದ ಸಂಸ್ಥೆ ಕಟ್ಕೊಂಬರ್ತಿದ್ದಾರೆ. ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಮಂಡ್ಯ ಜಿಲ್ಲೆ ಅಲ್ಲ ಇನ್ನೂ ಬೇರೆ ಜಿಲ್ಲೆಯಲ್ಲಾಗಲಿ ಅಂತ ಕೇಳ್ಕೊತೀನಿ. ಹಾಗೂ ಇಲ್ಲಿ ಪೋಷಕರಿದ್ದೀರಾ, ಈಗ ತಮ್ಮ ಮಕ್ಕಳು ಕೆಲವೊಬ್ಬರು 9th 10th ಆಗಿರುತ್ತೆ. 10th ಆದಮೇಲೆ PUC ಮಾಡಬೇಕಂತ ಇರ್ತಾರೆ. PUCನಲ್ಲಿ ಮಕ್ಕಳು ತಮ್ಮ ಮಕ್ಕಳು ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಸಪೋರ್ಟ್ ಮಾಡಿ. PUC ಆಗಿದ ತಕ್ಷಣ ಮಕ್ಕಳಿಗೆ ಕೆಲವೊಬ್ಬರು ಸೈನ್ಸೇ ಮಾಡಬೇಕು,
ಕಾಮರ್ಸೇನೇ ಮಾಡಬೇಕು ಅಂತ ಪ್ರೆಷರ್ ಹಾಕ್ಬೇಡಿ. ಅವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಇದು ಮಾಡಿ. ಹಾಗೂ ಬರೀ ಎಜುಕೇಷನ್ ಅಂತ ಅಲ್ಲ, ಕ್ರೀಡೆನಲ್ಲಿರ್ತಾರೆ ಸುಮಾರು ಜನ. ಇವತ್ತು ನಾನು ಅಕ್ರಾಸ್ ಇಂಡಿಯಾ ಬೇರೆ ಬೇರೆ ಕಡೆ ತಿರುಗಾಡಿದಾಗ ಸುಮಾರು ಜನ ಬಡ ಪ್ರತಿಭೆಗಳು ಕ್ರೀಡೆನಲ್ಲಿದ್ದಾರೆ, ಬಟ್ ಯಾರೂ ಐಡೆಂಟಿಫೈ ಮಾಡ್ತಿಲ್ಲ. ಇಲ್ಲಿ ಯಾರಿಗಾದ್ರೂ ಅರುಣಿಮಾ ಸಿನ್ಹಾ ಗೊತ್ತಾ? ಅರುಣಿಮಾ ಸಿನ್ಹಾ ಬಂದು ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಉತ್ತರ ಪ್ರದೇಶನ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದವರು. ಅವರು ತಮ್ಮ ನ್ಯಾಷನಲ್ ಕಾಂಪಿಟೇಷನ್ಗೆ ಉತ್ತರ ಪ್ರದೇಶದಿಂದ ಬಿಹಾರ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಕಳ್ಳರು ಬಂದು ಈ ಅವರ ಟ್ರೈನಲ್ಲಿ ಪ್ರಯಾಣಿಸ್ತಿರುವ ಜನಗಳ ಹತ್ರ ದುಡ್ಡಿರಲಿ ಅಥವಾ ಇದಿರಲಿ ಕಿತ್ಕೊಳ್ಳೋಕೆ ಬರ್ತಾರೆ. ಆವಾಗ ಇವ್ರು ಕ್ವಶನ್ ಮಾಡಿದ್ದಕ್ಕೆ ಅವ್ರಿಗೆ ಟ್ರೈನಿಂದ ಹೊರಗಡೆ ತಳ್ತಾರೆ ಅರುಣಿಮಾ ಸಿನ್ಹಾ ಅವ್ರಿಗೆ. ಆ ಟೈಮ್ನಲ್ಲಿ ಅವ್ರಿಗೆ ಟ್ರೈನ್ ಟ್ರ್ಯಾಕ್ ಮೇಲೆ ಕಾಲು ಬಿದ್ದು ಅವರು 2 ಕಾಲು ಹೋಗುತ್ತೆ. ಅರುಣಿಮಾ ಸಿನ್ಹಾ ಅವ್ರದ್ದು 1 ಕಾಲು ಹೋಗುತ್ತೆ. ಅವರು ತಮ್ಮ ಹಾಸ್ಪಿಟಲ್ನಲ್ಲಿ ರೆಸ್ಟ್ ಮಾಡ್ತಾ ಅವರೊಂದು ಗುರಿ ಇಟ್ಕೋತಾರೆ, ನಾನು ಬಚೇಂದ್ರಿ ಪಾಲ್ ಥರ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಬೇಕು ಅಂತ ಅನ್ಕೋತಾರೆ, 1 ಕಾಲು ಇಲ್ಲ ಅಂದ್ರೂ. ಸೊ ದಟ್ ಈಸ್ ದ ಸ್ಪಿರಿಟ್. ಸೊ ಆ ಥರ ಈಗ 1 ಕಾಲು ಇಲ್ಲದೆ ಇದ್ರೂ ಬಚೇಂದ್ರಿ ಪಾಲ್ ಥರ ನಾನು ಮೌಂಟ್ ಕಿಲಿಮಂಜಾರೋ, ಮೌಂಟ್ ಎಲ್ಬ್ರಸ್ ಹೋಗಿ ಬರಬೇಕು ಅಂತ ಅರುಣಿಮಾ ಸಿನ್ಹಾ ಅವರು ಸಾಧನೆ ಮಾಡ್ತಾರೆ. ಸೊ ದೇವ್ರು ನಮಗೆಲ್ಲ ಕೊಟ್ಟಿದ್ದಾರೆ, ಕಾಲು ಕೊಟ್ಟಿದ್ದಾರೆ, ಕೈ ಕೊಟ್ಟಿದ್ದಾರೆ. ಕಷ್ಟಪಡಿ. ತಂದೆ ತಾಯಿ ಎಲ್ಲರೂ ಮಾಡೋದು ತಮ್ಮ ಮಕ್ಕಳು ಒಳ್ಳೆಗೋಸ್ಕರನೇ, ತಮ್ಮ ಮಕ್ಕಳು ಒಳ್ಳೇದಾಗಬೇಕಂತಾನೆ. ಸೊ ತಮ್ಮ ಯಾವ್ಯಾವ ಫೀಲ್ಡ್ನಲ್ಲಿ ನೀವು, ವೆದರ್ ಇಟ್ ಈಸ್ ಸ್ಪೋರ್ಟ್ಸ್, ಎಜುಕೇಷನ್ ಆರ್ ಫ್ಯೂಚರಲ್ಲಿ ಬಿಸ್ನೆಸ್ ಇರಲಿ, ಸೊ ದಯವಿಟ್ಟು ತಮ್ಮ ಮಕ್ಕಳಿಗೆ ಅವರ ಏನು ಆಸೆ ಇದೆ ಅದರಲ್ಲಿ ಸಪೋರ್ಟ್ ಮಾಡಿ. ತಮ್ಮೆಲ್ಲರಿಗೂ ಹಾಗೂ ನಾನು ಮಾಜಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಸದಸ್ಯ ಇದ್ದೀನಿ. ತಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ ಯಾರಾದರೂ ಪ್ರತಿಭೆಗಳಿರ್ತಾರೆ ಸ್ಪೋರ್ಟ್ಸ್ನಲ್ಲಿ, ಅವ್ರಿಗೇನಾದರೂ ಸಹಾಯ ಬೇಕಂದ್ರೆ ಹೇಳಿ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಬಡ ಪ್ರತಿಭೆಗಳಿದ್ದಾರೆ, ಬಟ್ ಯಾರೂ ಐಡೆಂಟಿಫೈ ಮಾಡ್ತಿಲ್ಲ. ನಮ್ಮ ಕರ್ನಾಟಕದವ್ರಿಗೆ ಕಡಿಮೆ ಇಲ್ಲ, ಸುಮಾರು ಜನ ಪ್ರತಿಭೆ ಇದ್ದಾರೆ, ಬಟ್ ಯಾರೂ ಐಡೆಂಟಿಫೈ ಮಾಡ್ತಿಲ್ಲ. ನಾವು ಒಂದೊಂದು ಐಡೆಂಟಿಫೈ ಮಾಡಿ ಅವ್ರಿಗೆ ಸಹಾಯ ಮಾಡ್ತೀವಿ. ತಮ್ಮ ಅಕ್ಕಪಕ್ಕದಲ್ಲೂ ಇರ್ತಾರೆ, ಪಕ್ಕದೂರಿರಲಿ, ಪಕ್ಕದ ತಾಲೂಕಲ್ಲಿ. ದಯವಿಟ್ಟು ನನ್ನ ನಂಬರ್ ಗೂಗಲಲ್ಲಿ ಸಿಗುತ್ತೆ, ತಮ್ಗೆ ಏನು ಬೇಕು ಕಾಂಟ್ಯಾಕ್ಟ್ ಮಾಡಿ. ಬಡ ಪ್ರತಿಭೆಗಳು ಇರ್ತಾರೆ, ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಅವ್ರು ಖಂಡಿತ ಸಪೋರ್ಟ್ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಈ ಕಾರ್ಯಕ್ರಮಕ್ಕೆ ಪೂರಕ ಪ್ರೇರಕ ನಮಗೆಲ್ಲ ಸ್ಫೂರ್ತಿದಾಯಕ ಭಾಷಣ ಮಾಡಿದ ಲೋಕೇಶ್ ನಾಯಕ್ ರವರಿಗೆ ಧನ್ಯವಾದಗಳು. 24-25ರ ಸಾಲಿನ ಶಾಲಾ ವರದಿಯನ್ನು ಮಂಡಲಿಸಲಿದ್ದಾರೆ ಶಾರದಾರವರು. ಸಮಸ್ತ ಬಂಧುಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಬಂಧುಗಳೇ, ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು. ಮಕ್ಕಳೇ ದೇವರು, ಶಾಲೆಯೇ ಜ್ಞಾನ ಮಂದಿರ. ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರ ಪ್ರಪಂಚಕ್ಕೆ ಪ್ರಜ್ವಲಿಸುವವರೇ ಶಿಕ್ಷಕರು. ಇಂದು ನಮ್ಮ ಶಾಲೆಯಲ್ಲಿ 33ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ದಿನಾಂಕ 26/5/2025ರಂದು 2025-26ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಸಾಂಪ್ರದಾಯಿಕವಾಗಿ ಸಿಹಿ ವಿತರಿಸುವ ಮೂಲಕ ಎಲ್ಲ ಮಕ್ಕಳನ್ನು ಸ್ವಾಗತಿಸಲಾಯಿತು. ದಿನಾಂಕ 2/6/2025ರಂದು ಶಾಲಾ ಆಡಳಿತ ಮಂಡಳಿಯವರ ಸಮ್ಮುಖದಲ್ಲಿ ಶೈಕ್ಷಣಿಕ ಪ್ರಗತಿಗಳನ್ನು ಚರ್ಚಿಸಿ ವಿವಿಧ ಸಮಿತಿಗಳನ್ನು ರಚಿಸಲಾಯಿತು. ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಶ್ರೀಮತಿ ಲತಾ ಮೇಡಮ್ ರವರನ್ನು, ಶಾಲಾ ಉಸ್ತುವಾರಿ ಸಮಿತಿಯ ಸಂಚಾಲಕರನ್ನಾಗಿ ಶ್ರೀ MN ಪುನೀತ್ ರವರನ್ನು, ಆರೋಗ್ಯ ಮತ್ತು ಶಿಸ್ತು ಸಂಚಾಲಕರನ್ನಾಗಿ ಶ್ರೀಮತಿ KN ನಂದಿನಿರವರನ್ನು, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರನ್ನಾಗಿ ಶ್ರೀಮತಿ ಸುಕನ್ಯಾರವರನ್ನು, ಪರೀಕ್ಷಾ ಮತ್ತು ಹಾಜರಾತಿ ಸಂಚಾಲಕರನ್ನಾಗಿ ಶ್ರೀ ಚೇತನ್ ರವರನ್ನು, ಕ್ರೀಡಾ ಸಂಚಾಲಕರನ್ನಾಗಿ ದಿಲೀಪ್ ಸರ್ ಅವರನ್ನು, ವಾರ್ತಾ ಮತ್ತು ಪ್ರವಾಸ ಸಂಚಾಲಕರನ್ನಾಗಿ
ಎಂ.ಆರ್. ಪಲ್ಲವಿರವರನ್ನು ಮಾರ್ಗದರ್ಶಿ ಶಿಕ್ಷಕರನ್ನಾಗಿ ರೂಯಿ ಅಫ್ಸಾ ಅವರನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 3/6/2025 ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಯಿತು. 10ನೇ ತರಗತಿಯ ಪೂರ್ವಿಕಾ ಎಂ.ಎಸ್. ರವರನ್ನು ಅಧ್ಯಕ್ಷರನ್ನಾಗಿ, 9ನೇ ತರಗತಿಯ ತೇಜಸ್ ಎಂ. ರವರನ್ನು ಉಪಾಧ್ಯಕ್ಷರನ್ನಾಗಿ, 10ನೇ ತರಗತಿಯ ಸಂತೋಷ್ ಕುಮಾರ್ ಎಲ್.ಎಸ್. ರವರನ್ನು ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಹಾಗೂ 8ನೇ ತರಗತಿಯ ಋತ್ವಿಕ್ ಆರ್, 7ನೇ ತರಗತಿಯ ಕಲ್ಪಿತ್ ಎನ್, 6ನೇ ತರಗತಿಯ ಚೈತನ್ಯ ಇ, 5ನೇ ತರಗತಿಯ ಕೃತಿಕಾ ಎನ್, 4ನೇ ತರಗತಿಯ ಶ್ರೇಯಸ್ ಎನ್ ಗೌಡ, 3ನೇ ತರಗತಿಯ ಶಾಲಿನಿ ಕೆ, 2ನೇ ತರಗತಿಯ ಕುಶಾಲ್ ಬಿ, 1ನೇ ತರಗತಿಯ ಯಶಸ್ ಎಸ್ ಗೌಡರವರನ್ನು ತರಗತಿ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಲಾಯಿತು. ದಿನಾಂಕ 5/6/2025 ನಮ್ಮ ಶಾಲೆಯಲ್ಲಿ ಪರಿಸರ ಸಂರಕ್ಷಣಾ ದಿನಾಚರಣೆಯನ್ನು ಆಚರಿಸಲಾಯಿತು. ಎಲ್ಲ ಮಕ್ಕಳಿಗೂ ತಾಯಿಯೊಂದಿಗೆ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ತಿಳಿಸಿ ಇದರ ಪರಿಣಾಮವಾಗಿ ಏಕ್ ಪೇಡ್ ಮಾ ಕಾ ನಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನವನ್ನು ವಿತರಿಸಲಾಯಿತು. ಜೂನ್ 7ನೇ ತಾರೀಕಿನಿಂದ ಸೇತುಬಂಧ ಪರೀಕ್ಷೆಗಳನ್ನು ನಡೆಸಿ ಮಕ್ಕಳ ಪೂರ್ವಜ್ಞಾನವನ್ನು ಪರಾಮರ್ಶಿಸಲಾಯಿತು. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗಾಭ್ಯಾಸದ ಮಹತ್ವವನ್ನು ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಗಿರಿಗೌಡ ಸರ್ ಅವರು ಮಕ್ಕಳಿಗೆ ತಿಳಿಸಿಕೊಟ್ಟರು. ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಯೋಗಾಭ್ಯಾಸವನ್ನು ಸಾಮೂಹಿಕವಾಗಿ ನಡೆಸಿಕೊಟ್ಟರು. ದಿನಾಂಕ 27/6/2025 ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಂದಿನ ಸಮಾರಂಭದಲ್ಲಿ ಸಂಸ್ಥೆಯ ಶ್ರೀ ಎ.ಟಿ. ಶ್ರೀನಿವಾಸರವರು ಕೆಂಪೇಗೌಡರ ಆದರ್ಶಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು. ಪ್ರತಿ 2ನೇ ಶನಿವಾರ ಪೋಷಕ ಶಿಕ್ಷಕರ ಸಭೆ ಏರ್ಪಡಿಸಿ ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚಿಸಲಾಯಿತು. ದಿನಾಂಕ 15/8/2025 ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಹಲಗೂರಿನ ಸಹಾಯಕ ಆರಕ್ಷಕ ಉಪನಿರೀಕ್ಷಕರಾದ ಶ್ರೀ ಶಿವಣ್ಣರವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಅಂದಿನ ಸಮಾರಂಭದಲ್ಲಿ ಶ್ರೀಯುತ ಎ.ಟಿ. ಶ್ರೀನಿವಾಸ್, ಕೆ.ಸಿ. ಮುನಿರಾಜು ಮತ್ತು ಶ್ರೀ ಗಿರಿಗೌಡ ಸರ್ ಅವರು ಹಾಜರಿದ್ದರು. ಎಲ್ಲ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ದೇಶಾಭಿಮಾನವನ್ನು ಎತ್ತಿ ಹಿಡಿದರು. ಅಂದಿನ ಸಮಾರಂಭದಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ದಿನಾಂಕ 23/8/2025 ಹೋಬಳಿ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ 7ನೇ ತರಗತಿಯ ಸೃಜನ್. ಹಲೋ, ನಮ್ಮ ಹಲಗೂರು ಗ್ರಾಮದ ಮುಖ್ಯಸ್ಥರು, ನಮ್ಮ ಸಂಸ್ಥೆಯ ಹಿತೈಷಿಗಳು ಆದಂಥ ಎಚ್.ಎಂ. ಆನಂದ್ ಕುಮಾರ್ ಅವರು ಕೇವಲ ಒಂದು ಸಂಸ್ಥೆಗೆ, ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ. ಅವರು ಧಾರ್ಮಿಕ ಕಾರ್ಯಗಳಿರ್ಬೋದು, ದೇವತಾ ಕಾರ್ಯಗಳಿರ್ಬೋದು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಜೊತೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅಂಥ ಒಬ್ಬ ಮಹನೀಯರು ಈಗ ತಾನೇ ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ದಿನಾಂಕ 23/8/2025 ಹೋಬಳಿ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ 7ನೇ ತರಗತಿಯ ಸೃಜನ್ ಗೌಡ ಮತ್ತು ತಂಡ ಭಾಗವಹಿಸಿ ಬಾಲಕರ ವಿಭಾಗದ ಖೋಖೋ ಮತ್ತು ವಾಲಿಬಾಲ್ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು, 7ನೇ ತರಗತಿಯ ಸೃಜನ್ ಗೌಡ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು, 7ನೇ ತರಗತಿಯ ಸೃಜನ್ ಗೌಡ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ತಾಲೂಕು ಮಟ್ಟದ ಪ್ರೌಢಶಾಲೆ ವಿಭಾಗದ ಬಾಲಕರು ಖೋಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಹಾಗೂ ಗುಂಡು ಎಸೆತ ಮತ್ತು ಚಕ್ರ ಎಸೆತ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಮೊಹಮ್ಮದ್ ಝೈನ್ ಪ್ರಥಮ ಸ್ಥಾನವನ್ನು, 3000 ಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 9ನೇ ತರಗತಿಯ ನವ್ಯಶ್ರೀ ಪ್ರಥಮ ಸ್ಥಾನವನ್ನು, 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮಹಫೂಜ್ ದ್ವಿತೀಯ ಸ್ಥಾನವನ್ನು,
ಬರ್ಜಿ ಎಸೆತ ಸ್ಪರ್ಧೆಯಲ್ಲಿ ಪ್ರಫುಲ್ ಗೌಡ ತೃತೀಯ ಸ್ಥಾನವನ್ನು, 4x100 ರಿಲೇ ಓಟದ ಸ್ಪರ್ಧೆಯಲ್ಲಿ ವಿನಯ್ ಮತ್ತು ತಂಡ ತೃತೀಯ ಸ್ಥಾನವನ್ನು, 3000 ಮೀಟರ್ ಓಟದಲ್ಲಿ ಹರ್ಷ ಬಿ ತೃತೀಯ ಸ್ಥಾನವನ್ನು, 5000 ಮೀಟರ್ ಸ್ಪರ್ಧೆಯಲ್ಲಿ ಜೀವನ್ ಆರ್ ದ್ವಿತೀಯ ಸ್ಥಾನವನ್ನು ಗಳಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ದಿನಾಂಕ 5/9/2025 ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ, ಅಜ್ಞಾನದ ಕತ್ತಲನ್ನು ಸುಜ್ಞಾನದ ಕಡೆಗೆ ಒಯ್ಯುವವನೇ ಗುರು ಎಂಬ ನುಡಿನಮನಗಳನ್ನು ನೆನೆಯುತ್ತಾ ಅದ್ಧೂರಿಯಾಗಿ ಆಚರಿಸಲಾಯಿತು. ನಮ್ಮ ಸಂಸ್ಥೆಯ ಶ್ರೀ ಗಿರಿಗೌಡ ಸರ್ ಅವರು ಮತ್ತು AT ಶ್ರೀನಿವಾಸ್ ರವರು ಎಲ್ಲ ಶಿಕ್ಷಕರನ್ನು ಸನ್ಮಾನಿಸಿದರು ಮತ್ತು ಶಿಕ್ಷಕರ ದಿನಾಚರಣೆಯ ಮಹತ್ವವನ್ನು ತಿಳಿಸಿದರು. ನಂತರ ಎಲ್ಲ ಶಿಕ್ಷಕರಿಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನವನ್ನು ವಿತರಿಸಲಾಯಿತು. ದಿನಾಂಕ 14/9/2025 ನಡೆದ ವಿಶ್ವವಿಖ್ಯಾತ ಗಗನಚುಕ್ಕಿ ಜಲಪಾತೋತ್ಸವ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಅಮೋಘ ನೃತ್ಯ ಪ್ರದರ್ಶನವನ್ನು ನೀಡಿ ಮೆಚ್ಚುಗೆ ಗಳಿಸಿದರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಅಭಿನಂದಿಸಿದರು. ದಿನಾಂಕ 2/10/2025 ಶಾಂತಿದೂತ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಿದರು. ನಂತರ ರಾಷ್ಟ್ರಪಿತ ಗಾಂಧೀಜಿಯವರು ಮತ್ತು ಶಾಸ್ತ್ರಿಯವರ ಆದರ್ಶಗಳ ಬಗ್ಗೆ ಶ್ರೀನಿವಾಸ್ ರವರು ತಿಳಿಸಿಕೊಟ್ಟರು. ದಿನಾಂಕ 12/8/2025 PP ಪಬ್ಲಿಕೇಶನ್ ವತಿಯಿಂದ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ 1ರಿಂದ 8ನೇ ತರಗತಿಯ ಮಕ್ಕಳುಗಳಾದ ಯಶಸ್ ಎಸ್ ಗೌಡ, ದೇವಸೇನಾ, ತನಿಷ್ಕಾ, ಭರತ್ ಕುಮಾರ್, BM ಪವನ್ ಗೌಡ, ಸೃಜನ್ ಗೌಡ, ತ್ರಿಷಾ GS ಪ್ರಥಮ ಬಹುಮಾನವನ್ನು ಪಡೆದು ಮೆಡಲ್ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಅಭಿನಂದಿಸಲಾಯಿತು. ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ 50ನೇ ವರ್ಷದ ಪ್ರಯುಕ್ತ ನಮ್ಮ ಶಾಲೆಯ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಡಿಸುವ ಸಲುವಾಗಿ ಜಾಥಾ ನಡೆಸಿ ಎಲ್ಲ ಮಕ್ಕಳಿಗೂ ಚರ್ಚಾ ಸ್ಪರ್ಧೆ ಆಯೋಜಿಸಿ ವಿಜೇತ ಮಕ್ಕಳಿಗೆ ಬಹುಮಾನವನ್ನು ನೀಡಲಾಯಿತು. ದಿನಾಂಕ 1/11/2025 ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನಾಡು, ನುಡಿ, ಸಂಸ್ಕೃತಿ ಹಾಗೂ ಭಾಷೆಯ ಇತಿಹಾಸದ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರಾದ ಗಿರಿಗೌಡ ಸರ್ ಅವರು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟರು. ದಿನಾಂಕ 14/11/2025 ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಮಕ್ಕಳ ವೇದಿಕೆಯಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಶಿಕ್ಷಕರು ಮಕ್ಕಳ ದಿನಾಚರಣೆಯ ಬಗ್ಗೆ ತಿಳಿಸಿಕೊಟ್ಟರು. ವಿಶೇಷ ವೇಷಭೂಷಣಗಳನ್ನು ಧರಿಸಿದ್ದ ಮಕ್ಕಳಿಗೆ ಬಹುಮಾನ ಮತ್ತು ಸಿಹಿ ಹಂಚಲಾಯಿತು. ದಿನಾಂಕ 25/11/2025 ಹಲಗೂರಿನಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತಿ ಹೆಚ್ಚು ಬಹುಮಾನಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಕಿರಿಯರ ವಿಭಾಗದಲ್ಲಿ ಕಂಠಪಾಠ ಸ್ಪರ್ಧೆಯಲ್ಲಿ 3ನೇ ತರಗತಿಯ ಹರ್ಷವರ್ಧನ್ ಪ್ರಥಮ ಸ್ಥಾನವನ್ನು, ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ತನಿಷ್ಕಾ ಪ್ರಥಮ ಬಹುಮಾನವನ್ನು, 3ನೇ ತರಗತಿಯ ಶಾಲಿನಿ ಭಕ್ತಿಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು, ಕ್ಲೇ ಮಾಡಲಿಂಗ್ ಸ್ಪರ್ಧೆಯಲ್ಲಿ 4ನೇ ತರಗತಿಯ ಚಿರಾಗ್ ಪ್ರಥಮ ಸ್ಥಾನವನ್ನು, ಧಾರ್ಮಿಕ ಪಠಣ ಅರೇಬಿಕ್ ಸ್ಪರ್ಧೆಯಲ್ಲಿ 3ನೇ ತರಗತಿಯ ರಿಜಾ ಪ್ರಥಮ ಸ್ಥಾನವನ್ನು, ಇಂಗ್ಲಿಷ್ ಕಂಠಪಾಠ ತನಿಷ್ಕಾ ಪ್ರಥಮ ಸ್ಥಾನವನ್ನು, ಧಾರ್ಮಿಕ ಪಠಣ ಸಂಸ್ಕೃತ ಸ್ಪರ್ಧೆಯಲ್ಲಿ ಸಾನ್ವಿ GS ತೃತೀಯ ಸ್ಥಾನವನ್ನು, ಚಿತ್ರಕಲೆ ಸ್ಪರ್ಧೆಯಲ್ಲಿ ಭರತ್ ತೃತೀಯ ಸ್ಥಾನವನ್ನು, ಛದ್ಮವೇಷ ಸ್ಪರ್ಧೆಯಲ್ಲಿ ಯಶವಂತ್ GK ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಹಿರಿಯರ ವಿಭಾಗದಲ್ಲಿ ಭಕ್ತಿಗೀತೆ ಸ್ಪರ್ಧೆಯಲ್ಲಿ 5ನೇ ತರಗತಿಯ ಖುಷಿ ಪ್ರಥಮ ಸ್ಥಾನವನ್ನು, ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ 6ನೇ ತರಗತಿಯ ಚೈತನ್ಯ E ಪ್ರಥಮ ಸ್ಥಾನವನ್ನು, 5ನೇ ತರಗತಿಯ ಖುಷಿ ಅಭಿನಯ ಗೀತೆಯಲ್ಲಿ ದ್ವಿತೀಯ ಸ್ಥಾನವನ್ನು, 6ನೇ ತರಗತಿಯ ಪ್ರಶಾಂತ್ ಮಿಮಿಕ್ರಿ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು, ಚಿತ್ರಕಲಾ ಸ್ಪರ್ಧೆಯಲ್ಲಿ ಗೌತಮ್ ಗೌಡ BL ದ್ವಿತೀಯ ಸ್ಥಾನವನ್ನು, ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ಪ್ರಿಯಾ MH ತೃತೀಯ ಸ್ಥಾನವನ್ನು, ಅರೇಬಿಕ್ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ನ್ಯಾಮತ್ ತೃತೀಯ ಸ್ಥಾನವನ್ನು, ಪ್ರಬಂಧ ಸ್ಪರ್ಧೆಯಲ್ಲಿ ಮೌನಶ್ರೀ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಚಿತ್ರಕಲಾ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಸಹನಾ
ಪ್ರಥಮ ಸ್ಥಾನವನ್ನು, ಗಜಲ್ ಸ್ಪರ್ಧೆಯಲ್ಲಿ ಮೊಹಮ್ಮದ್ ಯಾಕೂಬ್ ಪ್ರಥಮ ಸ್ಥಾನವನ್ನು, ಇಂಗ್ಲಿಷ್ ಭಾಷಣ ಸ್ಪರ್ಧೆಯಲ್ಲಿ 9ನೇ ತರಗತಿಯ ಉಮ್ಮೆ ಕುಲ್ಸುಮ್ ದ್ವಿತೀಯ ಸ್ಥಾನವನ್ನು, ಜನಪದ ನೃತ್ಯ ಸ್ಪರ್ಧೆಯಲ್ಲಿ ಸಂತೋಷ್ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು, ಕವನ ವಾಚನ ಸ್ಪರ್ಧೆಯಲ್ಲಿ ಪೃಥ್ವಿ ಎನ್ ದ್ವಿತೀಯ ಸ್ಥಾನವನ್ನು, ಕನ್ನಡ ಭಾಷಣ ಸ್ಪರ್ಧೆಯಲ್ಲಿ 10ನೇ ತರಗತಿಯ ಪೂರ್ವಿಕಾ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ವೈಜ್ಞಾನಿಕವಾಗಿ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟಗಳಲ್ಲಿ ಆಯ್ಕೆಯಾಗುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿದ್ದಾರೆ. ಪ್ರತಿಭಾವಂತರು ಸೃಷ್ಟಿಯಾಗುವುದು ನಮ್ಮಂಥ ಗ್ರಾಮೀಣ ಶಾಲೆಗಳಲ್ಲಿ ಎಂಬುದಕ್ಕೆ ನಮ್ಮ ಶಾಲೆಯ ಮಕ್ಕಳು IAS, KAS, ತಾಂತ್ರಿಕ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಆಯ್ಕೆಯಾಗುವುದರ ಮೂಲಕ ನಮ್ಮ ಶಾಲೆಯ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯು 17ನೇ ಬಾರಿಗೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವ ಮೂಲಕ ತಾಲೂಕು ಮತ್ತು ಜಿಲ್ಲೆಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ. ನಮ್ಮ ಸಂಸ್ಥೆಯ ಏಳಿಗೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರವನ್ನು ನೀಡುತ್ತಿರುವ ಪೋಷಕ ಬಂಧುಗಳಿಗೆ, ನಾಗರಿಕರಿಗೆ, ಸಂಸ್ಥೆಯ ಸಮಸ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಸ್ತುತ ಸಾಲಿನ ಶಾಲಾ ವರದಿಯನ್ನು ವಾಚಿಸಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. 2024-25ನೇ ಸಾಲಿನ ಸಮಗ್ರ ಶಾಲಾ ವರದಿಯನ್ನು ಮಂಡಿಸಿದ ಶಾರದಾರವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ KN ಸಿದ್ದರಾಜು ASI ಅಲಗೂರು ಇವರಿಂದ ಅತಿಥಿಯ ಜೇನುಡಿಗಳು. ಸಪ್ತಗಿರಿ ಆಂಗ್ಲ ಪ್ರೌಢಶಾಲೆ ಮತ್ತು JS ಕಾನ್ವೆಂಟ್ ಅಲಗೂರು ಟೌನ್ ಈ ದಿನ ವಾರ್ಷಿಕೋತ್ಸವ ಸಮಾರಂಭ ಸಂಬಂಧಿಸಿದಂತೆ ಇಲ್ಲಿ ಹಾಜರಿರತಕ್ಕಂತಹ ಲೋಕೇಶ್ ಸಾಹೇಬ್ರೆ ಹಾಗೂ ಮಾನ್ಯ ಗಣ್ಯರೇ, ಈ ಒಂದು ಸಮಾರಂಭ ಅತ್ಯುತ್ತಮವಾಗಿ ನಡೀತಾ ಇರ್ತಕ್ಕಂಥದ್ದು ಒಂಥರ ಭಾಳ ಸಂತೋಷಕರವಾದಂಥ ವಿಚಾರ. ಯಾಕೆಂದರೆ ಅಲಗೂರು ಟೌನಲ್ಲೇ ಪ್ರಥಮ ಬಾರಿಗೆ ಈ ಒಂದು ಉತ್ತಮವಾಗಿ ಆಯೋಜಿಸಿರ್ತಕ್ಕಂತಹ ಈ ಒಂದು ಶಾಲಾ ಆಡಳಿತ ಅಧಿಕಾರಿಯವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಮತ್ತು ಎಲ್ಲರೂ ಕೂಡ ಎಲ್ಲ ಪ್ರೋಗ್ರಾಮ್ ನೋಡೋದಕ್ಕೆ ಭಾಳ ಆತುರರಾಗಿದ್ದೀರಿ. ನಾವು ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಎರಡೆರಡು ಮಾತಾಡ್ತೀನಿ. ದಯವಿಟ್ಟು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದೆರಡು ಮಾತಾಡ್ತೀನಿ. ಪ್ರತಿಯೊಬ್ಬರು ಕೂಡ ಎಲ್ಲರ ಮನೆಯಲ್ಲೂ ಕೂಡ ವಾಹನಗಳಿದೆ, ಹೌದಲ್ಲ? ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸ್ಕೂಟ್ರಿಂದ ಹಿಡಿದು ಕಾರಿಂದ ಹಿಡಿದು ಎಲ್ಲರ ಮನೆಯಲ್ಲೂ ಕೂಡ ವಾಹನಗಳಿರ್ತದೆ. ದಯವಿಟ್ಟು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಕೆಲವು ಏನಾಗ್ತದೆ ಅಂತಂದರೆ, ಅಪಘಾತ ಮಾಡಿರ್ತಾರೆ, ಅದರಲ್ಲಿ ಇನ್ಶೂರೆನ್ಸ್ ಇರಲ್ಲ. ಮತ್ತು ಸರ್ ಬೇರೆ ಗಾಡಿ ಫಿಕ್ಸ್ ಮಾಡಿಕೊಡಿ ಅಂತಾರೆ, ಅದು ನಾವು ಇಲಾಖೆಯಲ್ಲಿ ಮಾಡೋಕ್ಕೆ ಬರಲ್ಲ. ಆದ್ದರಿಂದ ದಯವಿಟ್ಟು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಮತ್ತು ರೆಕಾರ್ಡ್ಸ್ಗಳನ್ನು ಕೂಡ ಆಯಾ ವಾಹನಕ್ಕೆ ಸಂಬಂಧಿಸಿದಂತೆ ನೀವು ದಾಖಲಾತಿಗಳನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ನಿಮ್ಗೇನಾದರೂ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕಂಡು ಬಂದರೆ ಕೂಡಲೇ 112 ಎಷ್ಟು ದಯವಿಟ್ಟು ಹೇಳಬೇಕು ಎಲ್ಲರೂ, 112 ಈ ವಾಹನಕ್ಕೆ ಈ ನಂಬರ್ಗೆ ಕಾಲ್ ಮಾಡಬೇಕು. ನಿಮ್ಗೇನೋ ಸಮಸ್ಯೆ ಬಂದರೂ ಕೂಡ 112ಕ್ಕೆ ಕಾಲ್ ಮಾಡಿದ್ರೆ ನಮಗೆ DC ಕಂಟ್ರೋಲ್ಗೆ ಹೋಗ್ತದೆ. ವಿತಿನ್ 10 ನಿಮಿಷ ನಿಮ್ದು ಎನಿ ಒನ್ ಇನ್ಸಿಡೆಂಟ್ ಏನೇ ಸಮಸ್ಯೆ ಇದ್ರೂ ಕೂಡ ಪೊಲೀಸ್ ಇಲಾಖೆ ನಿಮ್ಮನ್ನು ಸ್ಪಂದಿಸ್ತೀವಿ. ನಮಗೆ ಅದರಲ್ಲಿ GPS ಫಿಟ್ ಮಾಡಿರ್ತಾರೆ. ನೀವು ಯಾವುದೇ ಸ್ಥಳದಲ್ಲಿದ್ದರೂ ಕೂಡ ನಾವು ಇಂಥ ಊರವರು ಸರ್, ಇಂಥ ಗ್ರಾಮದವರು, ನಾವು ಇಂಥ ಕಡೆ ಇದ್ದೀವಿ, ನಮ್ಗೆ ಹಿಂಗೆ ಸಮಸ್ಯೆ ಇದೆ, ನೀವು ಕೂಡಲೇ ಬರಬೇಕು ಅಂತಂದರೆ ನಾವು 10 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಅದರಿಂದ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದು ಮತ್ತು ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದರೆ, ಸಣ್ಣ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ದರೆ 112ಗೂ ಮಾಡಬೇಕು. ಮತ್ತು 1098 ಈ ನಂಬರ್ ಇದೆ, 1098ಗೂ ಕೂಡ ಕಾಲ್ ಮಾಡಬೇಕು ತಾವು. 1098 ಈ ಮಕ್ಕಳಿಗಾಗಿ ಏನೇ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು
ಬೇರೆ ಯಾವುದೋ ಸಮಸ್ಯೆಗಳಿದ್ದರೆ, ಏನೋ ಒಂದು ಬೇರೆ ಯಾವುದೇ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇದ್ದರೆ ಅದಕ್ಕೆ ಕಾಲ್ ಮಾಡಬೇಕು. ಇತ್ತೀಚೆಗೆ ಗೂಗಲ್ ಪೇ, ಫೋನ್ಪೇ ಮತ್ತು ಇತ್ತೀಚೆಗೆ ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಹೊಸ ಆ್ಯಪ್ಗಳಲ್ಲಿ ನಿಮ್ಮದು ಹಣ ದ್ವಿಗುಣ ಆಗುತ್ತೆ, ಈಗ ಹಾಕಿ ಮಾಡಿ ಅಂತ ಹೇಳ್ತಾರೆ. ಅಂಥವು ಪೊಲೀಸ್ ಸ್ಟೇಷನ್ಗೆ ಸಾಕಷ್ಟು ಮಟ್ಟಿಗೆ ಬಂದಿದೆ. ಏನಂತ, ಸಾರ್ ನನಗೆ ಫಸ್ಟು ಒಂದು 500 ರೂಪಾಯಿ ಹಾಕ್ತೆ, ಒಂದು 1000 ರೂಪಾಯಿ ಕೊಟ್ಟರು, ನಂತರ ಇನ್ನೊಂದು 1000 ರೂಪಾಯಿ ಹಾಕ್ತೆ 2000 ಕೊಟ್ಟರು ಸರ್, ಒಟ್ಟಿಗೆ 20,000 ಆಗ್ತದೆ ಸರ್, 1 ರೂಪಾಯಿನೂ ಬರಲಿಲ್ಲ ಸರ್ ಅಂತಂದರು. ಇಂಥ ಸಂದರ್ಭದಲ್ಲಿ ನೀವು 1930 ಅಂದರೆ 1930ಗೆ ಕಾಲ್ ಮಾಡಬೇಕು. 1930ಗೆ ಕಾಲ್ ಮಾಡಿದ್ರೆ ನಿಮಗೆ ಗೂಗಲ್ ಪೇಲಿ ಏನಾದ್ರು ಹಣ ಸಮಸ್ಯೆ ಇದ್ದರೆ ಮತ್ತು ಈ ಫೋನ್ಪೇಲಿ ಸಮಸ್ಯೆ ಇದ್ದರೆ ಈ ಕೂಡಲೇ 6 ಅವರ್ಸ್ ಒಳಗಡೆ ನಮ್ಮ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ಕಾಲ್ ಮಾಡಿ ಹೇಳ್ತಾರೆ. ಆದ್ದರಿಂದ ಸಾರ್ವಜನಿಕರು ಮತ್ತು ಇದನ್ನು ತಿಳ್ಕೊಂಡಿರಬೇಕು. ಮತ್ತು ಇನ್ನೂ ನಾವು ಇವು ಹೆಚ್ಚಿನ ಮಾತಾಡೋದಕ್ಕೆ ನಮಗೂ ಕೂಡ ಒಂದು ಇದಿರಲ್ಲ. ಇವಾಗ ಎಲ್ಲ ಕಾರ್ಯಕ್ರಮ, ಮಕ್ಕಳು ಎಲ್ಲ ಕಾರ್ಯಕ್ರಮ ನೋಡೋಕ್ಕೆ ಇಚ್ಛಿಸ್ತಾ ಇರ್ತೀರಿ. ಅದರಿಂದ ಇಷ್ಟು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನನ್ನ 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ರಸ್ತೆಯ ನಿಯಮಗಳನ್ನು ಸರಿಯಾಗಿ ನಾವೆಲ್ಲ ಪಾಲಿಸಬೇಕೆಂಬ ಮಾತುಗಳನ್ನು ತಿಳಿಸಿದ ಶ್ರೀಯುತ ಸಿದ್ದರಾಜು ಸರ್ ಅವರಿಗೆ ಧನ್ಯವಾದಗಳು. ಶಿಕ್ಷಣ ವಿದ್ಯಾರ್ಥಿಗಳ ಜೀವನದಲ್ಲಿ ಮಹತ್ತರವಾದ ಪಾತ್ರ ವಹಿಸುತ್ತದೆ. ಅದರ ಬೆನ್ನತ್ತಿ ಹೊರಟರೆ ಜ್ಞಾನದ ಸಿರಿ ಲಭಿಸುತ್ತದೆ, ವ್ಯಕ್ತಿತ್ವ ವಿಕಸನಗೊಳಿಸುತ್ತದೆ, ಮನಸ್ಸನ್ನು ಪಕ್ವಗೊಳಿಸುತ್ತದೆ, ಕನಸುಗಳನ್ನು ಸಾಕಾರಗೊಳಿಸುತ್ತದೆ, ಬದುಕಿನ ಎಲ್ಲ ಮಜಲುಗಳನ್ನು ಪರಿಚಯಿಸುತ್ತದೆ, ಬದುಕನ್ನು ವೈಭವಗೊಳಿಸುತ್ತದೆ, ಅತ್ಯುನ್ನತ ಗದ್ದಿಗೆಯ ಮೇಲೆ ಒಂದು ಹೊಸ ಹುದ್ದೆಯನ್ನು ಗಿಟ್ಟಿಸಿಕೊಡುತ್ತದೆ, ಸುಖಿಸುತ್ತದೆ, ಶೋಭಿಸುತ್ತದೆ, ಒಂದು ಸುಂದರವಾದ ನೆಲೆಗಟ್ಟಿನಲ್ಲಿ ನಿಲ್ಲಿಸುತ್ತದೆ, ಎಲ್ಲರನ್ನೂ ನಿಬ್ಬರಗಾಗುವಂತೆ ಮಾಡಿ ಬೇಷ್ ಮಗನೇ ಬೇಷ್ ಎಂದು ಕೊಂಡಾಡುವಂತೆ ಮಾಡುತ್ತದೆ. ಇದುವೇ ಶಿಕ್ಷಣದ ಪರಿ. ಹಲೋ. ಇಂದಿನ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಗಳಾಗಿ ಆಗಮಿಸಿರುವ ಗುಲ್ನಾಜ್ ಬಾನೂರ್ ಅವರಿಂದ ಒಂದೆರಡು ಮಾತುಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನಾಗಿರುವ ಎಲ್ಲ ಗಣ್ಯರೇ, ಶಿಕ್ಷಕರೇ ಹಾಗೂ ಪೋಷಕರೇ ಹಾಗೂ ಮಕ್ಕಳೇ, ಇವತ್ತಿನ ದಿನ ಹಲಗೂರು ಹೋಬಳಿಯಲ್ಲಿ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುವ ನಮ್ಮ ಸಪ್ತಗಿರಿ ಶಾಲೆಯ ಗಿರಿಗೌಡರಿಗೆ ಇವತ್ತಿನ ದಿನ ನಾನು 30 ವರ್ಷ ತುಂಬಿರುವುದು. ಇನ್ನೂ ಹೆಚ್ಚಾಗಿ ನಡೀಲಿ ಅಂತ ಹಾರೈಸ್ತೀನಿ, ಶುಭವಾಗಲಿ ಅಂತ ಕೋರ್ತೀನಿ. ಎಲ್ಲ ಮಕ್ಕಳಲ್ಲಿ ವಿನಂತಿ, ಎಲ್ಲ ಪೋಷಕರೇ, ಎಲ್ಲ ಮಕ್ಕಳಿಗೂ ಅವರು ಆಸಕ್ತಿ ಏನಿದೆ ಪ್ರತಿಭೆಯಲ್ಲಿ ಅವರು ಗುರಿಯನ್ನು ಮುಟ್ಟಲು ನೀವು ಒಂದು ಏನು ಕಲೆ ಆಗಲಿ, ಕ್ರೀಡೆ ಆಗಲಿ, ಸಾಹಿತ್ಯ ಆಗಲಿ, ವಿದ್ಯೆ ಜೊತೆ ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಸಂದರ್ಭಿತವಾದ ಮಾತುಗಳನ್ನು ಆಳಿದ ಗುಲ್ನಾಜ್ ಬಾನೂರ್ ಅವರಿಗೆ ಧನ್ಯವಾದಗಳು. A warm and graceful evening to one and all present here. It is the true pleasure to have you here today as we gather to celebrate annual day in Saptagiri School. So in this special occasion, you presents add joy to our evening and we are present at to joy. So thrilled to begin this memorable journey together. We look forward to a wonderful time ahead. Winning does not always mean being the best. Winning means you are doing a better than you have done before.
The fun-filled day has finally come to an end. This is the time that most of the competitors or positions holders have been waiting for. The participants are there, the best exhibiting spirits of competitions and enthusiasm. So it is a matter of a great honor and the pleasure to appreciate and reward the hard work as well as the performance of the students who have made us all proud. Let's move towards the much awaited prize distribution ceremony. So it is the time to acknowledge the brimming talent of our student. So I heartily requested to our honorable chief guest, Mr. M. Lokesh sir, Nayak sir. So please distribute the prizes for our students. So first, I would like to call Best Student Award goes to LKG Samrat C and Raksha. Please big huge round of applause those LKG students. Please parents cooperate us. They are not claps sound. The Best Student Award for standard students. Thank you.